ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಗಾಯ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಗುವಿನ ಹಾರ್ಟ್ ಬೀಟಿಂದ ಹಾಗೆಯೇ ಒಂದು ಪ್ಲೆಸೆಂಟ ಪೊಸಿಷನಿಂದ ಒಂದು ಬಾಯ್ ಬೇಬಿ ಆಗುತ್ತಾ ಗರ್ಲ್ ಬೇಬಿ ಆಗುತ್ತಾ, ಯಾವ ಬೇಬಿ ಆಗುತ್ತೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇ ಎಂಡಿಂಗ್ವರೆಗೂ ನೋಡಿ. ಹಾಗೆಯೇ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಶೇರ್ ಮಾಡಿ ಆದಷ್ಟು ಅಂತಂದರೆ ಒಂದು ಪ್ಲೆಸೆಂಟ ಪೊಸಿಷನಿಂದ ನಿಜವಾಗ್ಲೂ ಒಂದು ಬಾಯ್ ಬೇಬಿ ಅಂತ ಕಂಡುಹಿಡಿಬಹುದಾ, ಆ್ಯಂಡ್ ಒಂದು ಹಾರ್ಟ್ ಬೀಟಿಂದ ಬಾಯ್ ಬೇಬಿ ಆಗುತ್ತಾ ಗರ್ಲ್ ಬೇಬಿ ಆಗುತ್ತಾ ಅಂತ ಕಂಡುಹಿಡಿಬಹುದಾ. ಹಾಗೆಯೇ ನನ್ನ ಮಗನ ಫುಲ್ ಸ್ಕ್ಯಾನಿಂಗ್ ರಿಪೋರ್ಟ್ಸು ಅಂದರೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ಸು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದರಲ್ಲಿ ನಿಮಗೆ ಪ್ಲೆಸೆಂಟ ಪೊಸಿಷನ್ ಏನಿತ್ತು ಆ್ಯಂಡ್ ಹಾರ್ಟ್ ಬೀಟ್ ಏನಿತ್ತು ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆದಷ್ಟು ಶೇರ್ ಮಾಡಿ. ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತಲ್ವಾ, ಅಂದರೆ ಸುಮಾರು ಜನ ಹೇಳ್ತಾರೆ ಈ ಥರ, ಅಂದರೆ ಒಂದು ಮಗುವಿನ ಹಾರ್ಟ್ ಬೀಟಿಂದ ಪ್ಲೆಸೆಂಟ ಪೊಸಿಷನಿಂದ ಬಾಯ್ ಬೇಬಿ ಗರ್ಲ್ ಬೇಬಿ ಅಂತ ಕಂಡುಹಿಡಿಬೋದು ಅಂತ ಸುಮಾರು ಜನ ಹೇಳ್ತಾರಲ್ವಾ. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿನಾ? ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡ್ದೇನೆ ಫಟಾಫಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗೈಸ್, ಇದು ನೋಡಿ ನನ್ನ ಮಗಂದು ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ಸು. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ದಯವಿಟ್ಟು ಅಂದರೆ ರೆಗ್ಯುಲರ್ ಆಗಿ ನೋಡೋರು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಈ ವಿಡಿಯೋ ನೋಡೋರು ಹೊಸಬ್ರು ಇರ್ತೀರ ಅಲ್ವಾ. ಸೊ ಹಾಗಾಗಿ ಗೈಸ್, ನಿಮ್ಮ ಕೈಲಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ಡಯಾಗ್ನೋಸ್ಟಿಕ್ ಸೆಂಟರಲ್ಲಿ ಕೊಟ್ಟಮೇಲೆ ನೀವು ನಿಮ್ದಲ್ವಾ ಇದು ರಿಪೋರ್ಟ್ಸ್ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಒಬ್ಬೊಬ್ರು ಚೆಕ್ ಮಾಡ್ಕೊಳ್ಳಲ್ಲ, ಹಾಗೆ ಹೋಗ್ಬಿಡ್ತೀರಾ. ನಾನು ಕೂಡ ಒಂದ್ಸಲ ಅದೇ ತಪ್ಪು ಮಾಡಿದ್ದೆ. ನಂದು ಎಕ್ಸ್ಚೇಂಜ್ ಆಗಿಬಿಟ್ಟಿತ್ತು, ಅಂದರೆ ನಂದು ಬೇರೆಯವ್ರಿಗೆ ಹೋಗಿತ್ತು, ಅವ್ರದ್ದು ನನಗೆ ಬಂದಿತ್ತು, ಆ ಥರ ಆಗಿತ್ತು. ಅಂದರೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಅಲ್ಲ, ನಂದು ಎಕ್ಸ್ರೇ ರಿಪೋರ್ಟ್ಸು. ಬೇರೆ ಏನೋ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿ ಎಕ್ಸ್ರೇನ ತೆಗ್ಸಿದ್ವಿ. ಸೊ ಅದು ಫುಲ್ಲು ಎಕ್ಸ್ಚೇಂಜ್ ಆಗಿಬಿಟ್ಟಿತ್ತು. ಆಮೇಲೆ ಡಾಕ್ಟರ್ ನನಗೆ ನೋಡ್ಕೊಬೇಕು ಅಂತ ಹೇಳಿದ್ರು. ಅವತ್ತಿಂದ ನಾನು ಯಾವುದೇ ಸ್ಕ್ಯಾನಿಂಗ್ ಮಾಡಿಸಿದ್ರು ಅಷ್ಟೇ ನಾನು ಒಂದ್ಸಲ ಚೆಕ್ ಮಾಡಿಬಿಟ್ಟೆ ನಾನು ಆಮೇಲೆ ಡಾಕ್ಟರ್ ಹತ್ರ ತೋರಿಸೋದು. ಸೊ ಹಾಗಾಗಿ ನಿಮ್ದಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲಿ ನೀವು ಏನೇನು ನೋಡ್ಕೋಬೇಕು ಅಂತಲೂ ಹೇಳ್ತೀನಿ ನಿಮಗೆ. ಇದರಲ್ಲಿ ನೋಡಿ ನೇಮ್ ಅಂತ ಕೊಟ್ಟಿರ್ತಾರೆ, ನಿಮ್ದಲ್ವಾ ಅಂತ. ಈಗ ನಂದಿನಿ ಅನ್ನೋರೇ ಇನ್ನೊಬ್ರು ಇರ್ತಾರೆ ಅಲ್ವಾ. ಸೊ ಅಕಸ್ಮಾತ್ ಇನ್ಶಿಯಲ್ ಇದ್ದರೆ ನಿಮ್ಮದು ನೋಡ್ಕೊಳ್ಳಿ, ಅಂದರೆ ಅವ್ರದ್ದು ಇನ್ಶಿಯಲ್ ನೋಡ್ಕೋಬೋದು, ಅಂದರೆ ಎಕ್ಸ್ಚೇಂಜ್ ಆಗಿಬಿಡುತ್ತಲ್ವಾ. ಸೊ ಹಾಗಾಗಿ ಇನ್ನು ನೆಕ್ಸ್ಟು ನಿಮ್ಮದು ಏಜ್ ಕೊಟ್ಟಿರ್ತಾರೆ, ಇಲ್ಲ ಯಾವ ಡಾಕ್ಟರ್ ಅಂತ ಕೊಟ್ಟಿರ್ತಾರೆ, ಮತ್ತು ನಿಮ್ಮದು LMP ಡೇಟ್ ಕೂಡ ಇಲ್ಲಿ ಮೆನ್ಷನ್ನ ಮಾಡಿರ್ತಾರೆ. ಜೊತೆಗೆ ಸ್ಕ್ಯಾನಿಂಗ್ ಮಾಡಿಸಿದ್ದು ಡೇಟ್ ಕೂಡ ಕೊಟ್ಟಿರ್ತಾರೆ. ಇನ್ನು ಬಿಲ್ ನಂಬರು, ಪೇಷಂಟ್ ನಂಬರು, ಇದೆಲ್ಲ ಅವ್ರದ್ದೇ ಇದು. ಸೊ ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇಷ್ಟು ನೀವು ಒಬ್ಬೊಬ್ಬರಿಗೆ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತಾರೆ, ಅದನ್ನು ಒಂದ್ಸಲ ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಬಹುದು. ಸೊ ನೋಡಿ, ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ಬಂದು 2/12/2021 ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು. ಆವಾಗ ನನಗೆ ಇಲ್ಲಿ ನೋಡಿ ತೋರಿಸ್ತೀನಿ, 6 weeks 3 days ಆಗಿತ್ತು ನೋಡಿ. 1.5 month ಆಗಿತ್ತು ನನಗೆ ಈ ಸ್ಕ್ಯಾನಿಂಗ್ನ ಮಾಡಿಸಿದಾಗ. ಸೊ ಇದರಲ್ಲಿ ಏನಪ್ಪ ಅಂತಂದರೆ EDD ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ, 22/7/2022 ಅಂತ ಮೆನ್ಷನ್ ಮಾಡಿದ್ದಾರೆ. EDD ಡೇಟ್ ಕೂಡ ಎಂಡ್ ಆಫ್ ದಿ ಡೆಲಿವರಿ ಡೇಟ್ ಅಂತ ಇದು. ಇನ್ನು ಫೆಟಲ್ ಕಾರ್ಡಿಯಕ್ ಆಕ್ಟಿವಿಟಿ ಸೀನ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಪ್ಲೆಸೆಂಟ ಪೊಸಿಷನ್ ಎಲ್ಲ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಈ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ನಿಮಗೆ ಅದೇನು ಗೊತ್ತಾಗೋದಿಲ್ಲ. ಸೊ ಇಲ್ಲಿ ಫೆಟಲ್ ಕಾರ್ಡಿಯಕ್ ಆಕ್ಟಿವಿಟಿ ಸೀನ್ ಅಂತ ಕೊಟ್ಟಿದ್ದಾರೆ. ಇನ್ನು ಇಂಪ್ರೆಷನಲ್ಲಿ ನೋಡಿದ್ರೆ ಸಿಂಗಲ್ ಲೈವ್ ಇಂಟ್ರಾ ಯುಟಿರಿನ್ ಜೆಸ್ಟೇಷನ್ ಅಂತ ಕೊಟ್ಟಿದ್ದಾರೆ. ಹೀಗಂತಂದ್ರೇನು ಅಂದರೆ ಒಂದು ಮಗು ಜೀವಂತವಾಗಿ ಇದೆ ಅಂತ ಇದರ ಅರ್ಥ, ಸಿಂಗಲ್ ಲೈವ್ ಇಂಟ್ರಾ ಯುಟಿರಿನ್ ಜೆಸ್ಟೇಷನ್ ಅಂತ. ಇನ್ನು ನೋಡಿ 6 weeks 3 days +or- 4 days ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಓವರಿಸ್ ಅದೆಲ್ಲ ನಾರ್ಮಲ್ ಇದೆ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸೊ ನಾನು ಇಲ್ಲಿ ಸ್ಕ್ಯಾನಿಂಗ್ ಕೂಡ ಮಾಡಿದ್ದಾರೆ ನೋಡಿ. ಸ್ಕ್ಯಾನಿಂಗ್ ರಿಪೋರ್ಟು ಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ನೆಕ್ಸ್ಟು ನಾನು ಅದೇ ಮಂತಲ್ಲಿ 30/12/2021 ನಾನು ಮತ್ತೆ ಸ್ಕ್ಯಾನಿಂಗ್ನ ಮಾಡಿಸ್ಬೇಕಾಗಿತ್ತು. ಯಾಕಪ್ಪ ಅಂತ ಅಂದರೆ ಆವಾಗ ನನಗೆ 2.5 month ಆಗಿತ್ತು. ಯಾಕೆ ಈ ಸ್ಕ್ಯಾನಿಂಗ್ನ ಮಾಡಿಸ್ದೆ ಅಂತ ಅಂದರೆ ನನಗೆ ಸ್ವಲ್ಪ ಇಂಟರ್ನಲ್ ಬ್ಲೀಡಿಂಗ್ ಆಗಿಬಿಟ್ಟಿತ್ತು. ಅಂದರೆ ಏನಕ್ಕಾಯಿತು ಏನು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋನ ಪೋಸ್ಟ್ ಮಾಡಿ ಹಾಕಿದ್ದೀನಿ. ಬೇಕಾದರೆ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಶೇರ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ನೋಡಿ, ನನಗೆ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ಮಿನಿಮಲ್ ಸಬ್ಕೊರಿಯಾನಿಕ್ ಹೆಮೊರೇಜ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಸಬ್ಕೊರಿಯಾನಿಕ್ ಹೆಮೊರೇಜ್ ಅಂತಂದರೆ
ಅಂದರೆ ಏನು, ಯಾಕೆ ಇದಾಗುತ್ತೆ ಆ್ಯಂಡ್ ಇಂಟರ್ನಲ್ ಬ್ಲೀಡಿಂಗ್ ಯಾಕಾಗುತ್ತೆ ಅನ್ನೋದು ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ ಅದನ್ನು. ಆ್ಯಂಡ್ ಇದನ್ನು ನೋಡಿ ನನಗೆ ಒಂದು ನಿಮಿಷ ತೋರಿಸ್ತೀನಿ. ಇದರಲ್ಲಿ ನನಗೆ 11 ವೀಕ್ಸ್ 0 ಡೇಸ್ ಆಗಿತ್ತು. ಇದರಲ್ಲಿ ನೋಡಿ ಕೊಟ್ಟಿದ್ದಾರೆ, ಇಲ್ಲಿ ಫೆಟಲ್ ಕಾರ್ಡಿಯಕ್ ಆ್ಯಕ್ಟಿವಿಟಿ ಸೀನ್ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಆ್ಯಂಡ್ ಫೆಟಲ್ ಹಾರ್ಟ್ ರೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ 176 BPM. ಅಂದರೆ ಫಸ್ಟ್ ಇದರಲ್ಲಿ ನನಗೆ 176 BPM ಇತ್ತು. ಓಕೆನಾ, ಇಲ್ಲಿ ನೋಡ್ಕೋಬೋದು ನೀವೇ. ಇದಂತೂ ಗಾಯ್ಸ್ ನಿಮ್ಗೆ ಇಂಟರ್ನಲ್ ಬ್ಲೀಡಿಂಗ್ ಆಗಿಬಿಟ್ರೆ ಸ್ವಲ್ಪ ನಿಮಗೆ ಅದು ಡೇಂಜರ್ ಅಂತಲೇ ಹೇಳ್ಬೋದು. ಯಾಕಂದರೆ ಅದು ಗರ್ಭಕೋಶದ ಸೈಡಲ್ಲಿ ಸ್ವಲ್ಪ ಬ್ಲೀಡಿಂಗ್ ಆಗುತ್ತೆ. ಅದಕ್ಕೋಸ್ಕರ ನೀವು ಅದನ್ನು ಒಂದು ಸಲ ವಿಡಿಯೋನ ಚೆಕ್ ಮಾಡಿ, ಅದು ಯಾಕಾಗುತ್ತೆ ಏನು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಅದನ್ನು ಯಾವ ರೀತಿ ಕ್ಯೂರ್ ಮಾಡ್ಕೊಬೇಕು ಅಂತಲೂ ನಾನು ಹೇಳಿದ್ದೀನಿ ಆ ವಿಡಿಯೋದಲ್ಲಿ. ಇನ್ನು ನೋಡಿ ಇದರಲ್ಲೂ ಕೂಡ ಅಂದರೆ 2.5 ಮಂತಲ್ಲಿ ಮಾಡಿಸಿದ್ನಲ್ಲ, ಅದನ್ನು ಕೂಡ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ಇಲ್ಲಿ. ಆ್ಯಂಡ್ ಇದು ಬಂದು ನಂದು 3rd ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ಸು. ಇದನ್ನು ನಾನು 17/1/2022 ನಾನು ಇದನ್ನು ಮಾಡಿಸಿರೋದು. ಆವಾಗ ನನಗೆ 13 ವೀಕ್ಸ್ 5 ಡೇಸ್ ಆಗಿತ್ತು. ನೋಡಿ LMP ಕೊಟ್ಟಿದ್ದಾರೆ, 13 ವೀಕ್ಸ್ 5 ಡೇಸ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ನೋಡಿ FHR ಬಂದು 166 ಅಂತ ಕೊಟ್ಟಿದ್ದಾರೆ, 166 ಬೀಟ್ಸ್ ಪರ್ ಮಿನಿಟ್ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಇದು ಬಂದು NT ಸ್ಕ್ಯಾನ್ ರಿಪೋರ್ಟ್ಸ್ ಆಗಿರುತ್ತೆ. ಅಂದರೆ ನ್ಯೂಕಲ್ ಟ್ರಾನ್ಸ್ಲೆನ್ಸಿ ಅಂತ ಹೇಳ್ತಾರೆ. ಅದು ಏನು ಹಾಗಂತ ಅಂದರೆ ಏನು ಅಂತ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಕೂಡ ನೀವು ಒಂದ್ಸಲ ಬೇಕಾದರೆ ಚೆಕ್ ಮಾಡ್ಕೊಳ್ಬಹುದು. ಆ್ಯಂಡ್ ಇದರಲ್ಲಿ ನೋಡಿ 3 ಮಂತ್ಸಲ್ಲಿ ಪ್ಲೆಸೆಂಟಾ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಪ್ಲೆಸೆಂಟಾ ಬಂದು ಆ್ಯಂಟೀರಿಯರ್ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಇಂಪ್ರೆಷನಲ್ಲಿ ಡೀಟೇಲ್ಡ್ NT ಸ್ಕ್ಯಾನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಮಾಮೂಲಿ ಇದು ಸಿಂಗಲ್ ಲೈವ್ ಇಂಟ್ರಾಯುಟರಿನ್ ಜೆಸ್ಟೇಷನ್ನು, ಹಾಗೆಯೇ ಎಷ್ಟು ದಿನ ಆಗಿದೆ ಅಂತ 13 ವೀಕ್ಸ್ ಆಗಿದೆ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಆ್ಯಂಡ್ EDD ಡೇಟ್ ಕೂಡ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ ನೋಡಿ. ಆ್ಯಂಡ್ ಇದು 3rd ಮಂತ್ಸ್ದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನೋಡಿ ಇದರಲ್ಲಿ. ಆ್ಯಂಡ್ ಇದು ಬಂದು ನಂದು ನೆಕ್ಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ಸು ಅಂತಂದರೆ ಇದು 5th ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ಸು. ಇದನ್ನು ನಾನು 11/3/2022 ನಾನು ಮಾಡಿಸಿರೋದು. ಇದರಲ್ಲಿ ಗಾಯ್ಸ್ ನಿಮಗೆ ಅನಾಮಲಿ ಸ್ಕ್ಯಾನಿಂಗು, ಈ ಅನಾಮಲಿ ಸ್ಕ್ಯಾನಿಂಗಲ್ಲಿ ನಿಮ್ಗೆ ಏನೆಲ್ಲ ಚೆಕ್ ಮಾಡ್ತಾರೆ ಅನ್ನೋದು ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದರದ್ದು ಬೇಕಾದರೆ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ನ ಶೇರ್ ಮಾಡ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದರಲ್ಲೂ ನೋಡಿ ಫೆಟಲ್ ಹಾರ್ಟ್ ರೇಟ್ ಬಂದು 155 BPM ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಆ್ಯಂಡ್ ಪ್ಲೆಸೆಂಟಾ ಬಂದು ಆ್ಯಂಟೀರಿಯರ್ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಗೈಸ್ ಹಾಗೆಯೇ ಇಲ್ಲಿ ಫೆಟಲ್ ಬಯೋಮೆಟ್ರಿ ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿ BPD HC AC FL ಇದೆಲ್ಲ ಅಂತಂದರೆ ಏನು ಅನ್ನೋದನ್ನ ನಾನು ಅದರಲ್ಲಿ ವಿಡಿಯೋದಲ್ಲಿ ಹಾಕಿದ್ದೀನಿ, ಒಂದ್ಸಲ ನೋಡಿ ಬೇಕಾದರೆ ಅದನ್ನು. ಆ್ಯಂಡ್ ಇಲ್ಲಿ ವೆಯ್ಟ್ ಅಂತ ಕೊಟ್ಟಿದ್ದಾರೆ ನೋಡಿ, ಫೆಟಲ್ ವೆಯ್ಟ್ ಬಂದು 413 ± 60 ಗ್ರಾಮ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ನೋಡಿ ಇಲ್ಲಿ ಬೇಸ್ಡ್ ಆನ್ BPD HC AC ಆ್ಯಂಡ್ FL ಅಂತ ಇಲ್ಲಿ ಕೊಟ್ಟಿದ್ದಾರಲ್ವಾ, ಇದ್ರದ್ದು ಎಲ್ಲ ಮೆಷರ್ಮೆಂಟನ್ನು ತಗೊಂಡು ಅವರು ಪಾಪು ಎಷ್ಟು ವೆಯ್ಟ್ ಇದೆ ಅನ್ನೋದನ್ನ ಅವರು ಮೆನ್ಷನ್ನ ಮಾಡ್ತಾರೆ. ಆ್ಯಂಡ್ ಇಲ್ಲೆಲ್ಲ ನೆಕ್ ಹೆಡ್ಡು ಎಲ್ಲನೂ ಕೂಡ ಅವರು ಇದರಲ್ಲಿ 5th ಮಂತ್ ಸ್ಕ್ಯಾನಿಂಗಲ್ಲಿ ಅವರು ನಿಮಗೆ ಒಂದ್ಸಲ ಚೆಕ್ ಮಾಡ್ತಾರೆ. ಪಾಪುದು ಫುಲ್ ಬಾಡಿ ಪಾರ್ಟ್ಸ್ನ ನಿಮಗೆ ಚೆಕ್ ಮಾಡಿಬಿಟ್ಟು ಪಾಪು ಹೇಗಿದೆ ಅನ್ನೋದನ್ನ ಹೇಳ್ತಾರೆ ಅವರು. ಆ್ಯಂಡ್ ಇದು ನೋಡಿ ಪಾಪುದು ಫುಲ್ಲು ಎಲ್ಲನೂ ಕೂಡ ಅವರು ಚೆಕ್ ಮಾಡಿದ್ದಾರೆ, ಫುಲ್ ಬಾಡಿನೇ ಚೆಕ್ ಮಾಡಿದ್ದಾರೆ ಅವರು, ಬಾಡಿ ಪಾರ್ಟ್ಸ್ನ. ಆ್ಯಂಡ್ ಇದು ನೋಡಿ
ಇದನ್ನು ನಾನು 19/5/2022 ಮಾಡಿಸಿದ್ದು. ಅಂದರೆ ಇದು 7 ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ಸು. ಇದು ಇಲ್ಲ ಮೆನ್ಷನ್ ಮಾಡಿದ್ದಾರೆ ನೋಡಿ, ಗ್ರೋತ್ ಸ್ಕ್ಯಾನ್ ಅಂತ. ಇದನ್ನು ನಾನು ಮಾಡಿಸ್ಬೇಕಾದ್ರೆ ಇಲ್ಲಿ ನನಗೆ 31 ವೀಕ್ಸ್ 1 ಡೇ ಆಗಿತ್ತು ಇದು ಈ ಸ್ಕ್ಯಾನಿಂಗ್ನ ಮಾಡಿಸ್ಬೇಕಾದ್ರೆ. ಇದರಲ್ಲೂ ನೋಡಿ ಫೆಟಲ್ ಹಾರ್ಟ್ ರೇಟ್ ಬಂದು 151 BPM ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಪ್ಲೆಸೆಂಟಾ ಕೂಡ ಆ್ಯಂಟೀರಿಯರ್ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಅಮ್ನಾಟಿಕ್ ಫ್ಲೂಯಿಡ್ ಅಂತ ಇದೆ ಅಲ್ವಾ, ಅದು ಕೂಡ ನಿಮಗೆ ನಾರ್ಮಲಾಗೇ ಇರಬೇಕು. ಅದು ಜಾಸ್ತಿ ಆದರೂ ಕಷ್ಟನೇ, ಕಮ್ಮಿ ಆದರೂ ಕಷ್ಟನೇ. ಅದನ್ನು ಕ್ಲೀನಾಗಿ ನಿಮ್ಮ ಡಾಕ್ಟರ್ನ ಕೇಳಿಕೊಂಡು ಏನು ಮಾಡಬೇಕು ಅವರೇ ನಿಮ್ಗೆ ಹೇಳ್ತಾರೆ. ಯಾವ ರೀತಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಏನು ಮಾಡಬೇಕು ಅಂತ ಅವರೇ ನಿಮಗೆ ಹೇಳ್ತಾರೆ. ಆ್ಯಂಡ್ ಇಲ್ಲಿ ನೋಡಿ ನೆಕ್ಸ್ಟ್ ಇಲ್ಲಿ ನಂದು ಮಗಂದು ಫೆಟಲ್ ವೆಯ್ಟ್ ಬಂದು 1 kg 680 ± 245 ಗ್ರಾಮ್ಸ್ ಇತ್ತು, ಬೇಸ್ಡ್ ಆನ್ BPD HC AC FL. ಆ್ಯಂಡ್ ಇದರಲ್ಲೂ ಅಷ್ಟೇ ಮಗುವಿಂದು ಹೆಡ್, ನೆಕ್, ಸ್ಪೈನು, ಫೇಸು ಎಲ್ಲನೂ ಕೂಡ ಪಾಪುದು ಇದರಲ್ಲೂ ಕೂಡ ಚೆಕ್ ಮಾಡ್ತಾರೆ. ಅಂತಂದರೆ ಗ್ರೋತ್ ಸ್ಕ್ಯಾನ್ ಅಲ್ವಾ ಇದು. ಸೊ ಪಾಪುದು ಎಷ್ಟು ಬೆಳವಣಿಗೆ ಆಗಿದೆ, ಎಲ್ಲ ಪಾರ್ಟ್ಸ್ಗಳು ಎಷ್ಟೆಷ್ಟು ಬೆಳವಣಿಗೆ ಆಗಿದೆ, ನಾರ್ಮಲ್ ಇದೆಯಾ ಅನ್ನೋದನ್ನ ಅವರು ನಿಮಗೆ ಚೆಕ್ ಮಾಡಿ ಹೇಳ್ತಾರೆ. ಆ್ಯಂಡ್ ಗೈಸ್ ಇದರಲ್ಲಿ ನಿಮ್ಗೆ ಇನ್ನೊಂದು ಹೇಳ್ಬೇಕು ನಾನು, ಇಲ್ಲಿ ಪ್ರೆಸೆಂಟೇಷನ್ ಅಂತ ಕೊಟ್ಟಿದ್ದಾರೆ ನೋಡಿ, ಪ್ರೆಸೆಂಟೇಷನ್ ಬ್ರೀಚ್ ಅಂತ ಇದೆ ಅಲ್ವಾ. ಸೊ ಬ್ರೀಚ್ ಪ್ರೆಸೆಂಟೇಷನ್ ಅಂದ್ರೇನು, ಸೆಫಾಲಿಕ್ ಅಂತ ಅಂದ್ರೇನು, ಟ್ರಾನ್ಸ್ಫರ್ಸ್ ಅಂದ್ರೇನು, ಅದನ್ನು ಕೂಡ ನಾನು ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಂದು 7 ಮಂತಲ್ಲಿ ಪಾಪುದು ತಲೆ ಇನ್ನೂ ಕೆಳಗಡೆಗೆ ಬಂದಿರಲಿಲ್ಲ. ಅಕಸ್ಮಾತ್ ಇಲ್ಲಿ ಪ್ರೆಸೆಂಟೇಷನ್ ಸೆಫಾಲಿಕ್ ಅಂತ ಇದ್ದರೆ ನಿಮ್ಮದು ಪಾಪು ತಲೆ ಕೆಳಗಡೆ ಬಂದಿದೆ ಅಂತ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ನಂದು 7 ಮಂತಲ್ಲಿ ಪ್ರೆಸೆಂಟೇಷನ್ ಯಾವುದೇ ರೀತಿ ಅಂದರೆ ಬ್ರೀಚ್ ಅಂದರೆ ಪಾಪುದು ತಲೆ ಮೇಲ್ಗಡೆ ಇದ್ದು ಕಾಲು ಇನ್ನೂ ಕೆಳಗಡೆಗಿತ್ತು, ಇನ್ನೂ ತಲೆ ಕೆಳಗಡೆಗೆ ಬಂದಿರಲಿಲ್ಲ ಅಂತ ಅರ್ಥ. ಆ್ಯಂಡ್ ಇದು ನೋಡಿ 7 ಮಂತ್ದು ಗ್ರೋತ್ ಸ್ಕ್ಯಾನಿಂಗ್ ರಿಪೋರ್ಟ್ಸು ಎಲ್ಲನೂ ನೋಡಿ ಮೆನ್ಷನ್ ಮಾಡಿದ್ದಾರೆ ಅವರು. ಆ್ಯಂಡ್ ಗೈಸ್ ಇದು ಬಂದು ನಂದು ಫೈನಲ್ ಸ್ಕ್ಯಾನಿಂಗ್ ರಿಪೋರ್ಟ್ಸು. ಆವಾಗ ನನಗೆ 35 ವೀಕ್ಸ್ 3 ಡೇಸ್ ಆಗಿತ್ತು. 18/6/2022 ನಾನು ಈ ಸ್ಕ್ಯಾನಿಂಗ್ನ ಮಾಡಿಸಿದ್ದು. ಇದಾದಮೇಲಿಂದ ನನಗೆ ಯಾವುದೇ ರೀತಿ ಅವರು ಸ್ಕ್ಯಾನಿಂಗ್ನ ಮಾಡಲಿಲ್ಲ, ಬಿಕಾಸ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಹಾಗಾಗಿ ನನಗೆ ಅವರು ಬೇಗನೆ ಅಡ್ಮಿಟ್ ಮಾಡಿಕೊಂಡ್ರು. ಸೊ ನನಗೆ ನೆಕ್ಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಯಾವುದು ಅವರು ಮಾಡಿಲ್ಲ. 15 ಡೇಸ್ ಮುಂಚೆನೇ ನಾನು ಹಾಸ್ಪಿಟಲೈಸ್ಡ್ ಆದೆ. ಸೊ ಹಾಗಾಗಿ ಅವ್ರು ಮಾಡಿಲ್ಲ. ಇದರಲ್ಲಿ ಬಂದು ಮಗುವಿನ ಹಾರ್ಟ್ ರೇಟ್ ಬಂದು 158 BPM ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಪ್ಲೆಸೆಂಟಾ ಬಂದು ಆ್ಯಂಟೀರಿಯರ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಮಗುವಿನ ವೆಯ್ಟ್ ಬಂದು ನೋಡಿ ಗಾಯ್ಸ್ 2 kg 432 ± 355 ಗ್ರಾಮ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೋಡಿ 35 ವೀಕ್ಸಿಗೆ ಮಗುವಿನ ವೆಯ್ಟ್ ಬಂದು 2 kg ಇದೆ ಅಲ್ವಾ. ಎಷ್ಟೊಂದು ಜನ ಮಗು ವೆಯ್ಟ್ ಇಲ್ಲ ಅಂತ ತುಂಬಾ ಸಫರ್ ಪಡ್ತಾ ಇರ್ತೀರಾ. ಸೊ ನೀವು ಯಾವ್ಯಾವ ರೀತಿ ಫುಡ್ಗಳನ್ನ ತೊಗೊಳ್ಬೇಕು ಅನ್ನೋದು ನಾನು ಹೇಳಿದ್ದೀನಿ, ಅದನ್ನು ಒಂದ್ಸಲ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಅಂದರೆ ಮಗು ಗ್ರೋತ್ ಚೆನ್ನಾಗಿ ಆಗಬೇಕು, ಮಗುವಿನ ವೆಯ್ಟ್ ಚೆನ್ನಾಗಿರಬೇಕು ಅಲ್ವಾ. ಯಾಕಂದರೆ ಏನಾದರೂ ವೆಯ್ಟ್ ಕಮ್ಮಿ ಇದ್ದರೆ ಅದು ICUಲೆಲ್ಲ ಇಡೋ ಚಾನ್ಸಸ್ ಇರುತ್ತೆ. ಸೊ ಮಗು ನಿಮಗೆ ಸಡನ್ನಾಗಿ ಕೊಡೋದಿಲ್ಲ ಕೈಗೆ, ಅದೆಲ್ಲ ಸಫರ್ ಪಡೋದು ಬೇಡ. ಸೊ ಹಾಗಾಗಿ ನೀವು ಆದಷ್ಟು ಚೆನ್ನಾಗಿ ಒಳ್ಳೊಳ್ಳೆ ರೀತಿಯ ಫುಡ್ಗಳನ್ನ ನೀವು ತಿಂದರೆ ಮಗುವಿನ ವೆಯ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಕೂಡ ನಾನು ಬೇಕಾದರೆ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕಿರ್ತೀನಿ, ಒಂದ್ಸಲ ಅದನ್ನು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದರಲ್ಲೂ ಅಷ್ಟೇ ನಿಮಗೆ ಹೆಡ್, ನೆಕ್, ಸ್ಪೈನ್, ಫೇಸು ಎಲ್ಲ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅವರು ನಿಮಗೆ ಒಂದ್ಸಲ ಚೆಕ್ ಮಾಡಿ ಹೇಳ್ತಾರೆ. ಗಾಯ್ಸ್ ಇಲ್ಲಿ ನೋಡಿ ನಾನು ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ಸ್ದು ನಿಮಗೆ ಒಂದ್ಸಲ ಒಟ್ಟಿಗೆ ತೋರಿಸ್ತೀನಿ, ಆವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಇದರಲ್ಲಿ ನೋಡಿ ಪಾಪುದು ಬಂದು ಫೆಟಲ್ ಹಾರ್ಟ್ ರೇಟ್ ಬಂದು 176 ಇದೆ ಅಲ್ವಾ. ಸೊ ಇದರ ನೆಕ್ಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ಪಾಪುವಿನ ಫೆಟಲ್ ಹಾರ್ಟ್ ರೇಟ್ ಬಂದು 166 ಇದೆ. ಆ್ಯಂಡ್ ನೆಕ್ಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ 155 ಇದೆ. ಆ್ಯಂಡ್ ನೆಕ್ಸ್ಟು 151 ಇದೆ. ಆ್ಯಂಡ್ ಫೈನಲ್ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ 158 ಇದೆ. ಆ್ಯಂಡ್ ಪ್ಲೆಸೆಂಟಾ ನೋಡಿ ಎಲ್ಲದರಲ್ಲೂ ಆ್ಯಂಟೀರಿಯರ್ ಅಂತಲೇ ಇದೆ, ನಂದು ಆ್ಯಂಟೀರಿಯರ್ ಇದೆ. ಇಲ್ಲಿ ನೋಡಿ ಆ್ಯಂಟೀರಿಯರ್ ಇದೆ, ಇಲ್ಲಿ ನೋಡಿ ಆ್ಯಂಟೀರಿಯರ್ ಇದೆ,
ಸೊ ಗೈಸ್ ನೋಡಿದ್ರಲ್ಲ, ನಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನಿಮ್ಮ ಜೊತೆ ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಅಲ್ವಾ. ಸೊ ನಾನು ಹೇಳೋದೇನಂತಂದರೆ, ಆ್ಯಂಟೀರಿಯರ್ ಬೇಸಿಸ್ ಮೇಲೆ ಅಂದರೆ ಪೋಸ್ಟೀರಿಯರ್ ಇದ್ದರೆ ಗಂಡು ಮಗು ಆಗುತ್ತೆ ಆ್ಯಂಡ್ ಆ್ಯಂಟೀರಿಯರ್ ಇದ್ದರೆ ಹೆಣ್ಣು ಮಗು ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಸುಮಾರು ಜನ ಅದೇ ರೀತಿ ವಿಡಿಯೋಸ್ನ ಮಾಡಿ ಹಾಕಿದ್ದಾರೆ. ನಾನು ಹೇಳೋದೇನೆಂದರೆ, ನಾನು ವಿತ್ ಪ್ರೂಫ್ ನಿಮಗೆ ತೋರಿಸಿದ್ದೀನಿ. ನನ್ನರಲ್ಲಿ ಎಲ್ಲದೂ ಕೂಡ ಆ್ಯಂಟೀರಿಯರ್ ಇದೆ ಅಲ್ವಾ. ಸೊ ನನಗೆ ಗಂಡು ಮಗು ಆಗಿದೆ. ಸೊ ದಟ್ ನಾವು ಪ್ಲೆಸೆಂಟ್ ಆ ಪೊಸಿಷನಿಂದ ಯಾವುದೇ ರೀತಿ ಒಂದು ಬಾಯ್ ಬೇಬಿ ಆಗುತ್ತಾ ಗರ್ಲ್ ಬೇಬಿ ಆಗುತ್ತಾ ಅಂತ ನಾವು ಫೈಂಡ್ ಔಟ್ನ ಮಾಡಲಿಕ್ಕೆ ತುಂಬಾ ಕಷ್ಟ ಆಗೋದಿಲ್ಲ, ಸರಿನಾ. ಸೊ ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ಇದರಲ್ಲಿ ಫೆಟಲ್ ಹಾರ್ಟ್ ರೇಟು, ಸರಿನಾ, ಫೆಟಲ್ ಹಾರ್ಟ್ ರೇಟ್ ಮೇಲೆ ನಿಜವಾಗ್ಲೂ ನಾವು ಆ ಬೇಸಿಸ್ ಮೇಲೆ ಅಂದರೆ ಬಾಯ್ ಬೇಬಿ ಆಗುತ್ತಾ ಗರ್ಲ್ ಬೇಬಿ ಆಗುತ್ತಾ ಅಂತ ಹೇಳೋದಾದರೆ, ನಂದು ಗೈಸ್ ನೋಡಿ ಫೈನಲ್ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ 155 ಇದೆ ಅಲ್ವಾ. ಸೊ 150 ಎಬೋ ಇದ್ದರೆ ಹೆಣ್ಣು ಮಗು ಆಗುತ್ತೆ, 140 ಇದ್ದರೆ ಏನು ಗಂಡು ಮಗು ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಸೊ ನನಗೆ ನೋಡಿ ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ಬಂದು 155 ಇದೆ. ನನ್ನ ಫ್ರೆಂಡಿಗೆ ಏನಾಗಿತ್ತು ಅಂತಂದರೆ, ಅವಳಿಗೆ 140 ಇತ್ತು ಒಬ್ಳಿಗೆ, ಅವಳಿಗೆ ಇದು ಬಾಯ್ ಬೇಬಿನೇ ಆಗಿದೆ. ಬಟ್ ನನಗೆ ಇಲ್ಲಿ ನೋಡಿ 155 ಇದೆ, ನನಗೆ ಇಲ್ಲಿ ಗರ್ಲ್ ಬೇಬಿ ಬಾಯ್ ಬೇಬಿ ಆಗಿದೆ, ಸರಿನಾ. ಸೊ ದಟ್ ಏನಂತ ಅಂದರೆ, ಇದರಲ್ಲೂ ಅಷ್ಟೇ ಗೈಸ್, ಫೆಟಲ್ ಹಾರ್ಟ್ ರೇಟಲ್ಲೂ ಕೂಡ ನಾವು ಅಂದರೆ ಈ ಥರ ಒಂದು ಬಾಯ್ ಬೇಬಿ ಆಗುತ್ತಾ ಗರ್ಲ್ ಬೇಬಿ ಆಗುತ್ತಾ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ತುಂಬಾ ಕಷ್ಟ, ಸರಿನಾ. ಸೊ ಇದೆಲ್ಲ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಈ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲೆಲ್ಲ ಈ ಥರ ಕೊಡ್ತಾರೆ, ಈ ಥರ ವೀಡಿಯೋಸ್ಗಳೆಲ್ಲ ಸುಮಾರು ಜನ ಮಾಡಿ ಹಾಕಿರ್ತಾರೆ ಅಲ್ವಾ. ಸೊ ಅದನ್ನೆಲ್ಲ ನೋಡಿಕೊಂಡು ನೀವು ಆ ಮಗು ಆಗುತ್ತೆ ಈ ಮಗು ಆಗುತ್ತಾ ಆ ಥರ ಆಗಲ್ವಾ ಅಂತ ಸುಮ್ಮನೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಎಲ್ಲ ದೇವ್ರ ಮೇಲೆ ಭಾರ ಹಾಕಿ, ಸರಿನಾ. ಯಾಕೆ ಹೇಳ್ತೀನಿ ಅಂತಂದರೆ, ಯಾವ ಮಗು ಆದ್ರೇನು ಎರಡೂ ನಮ್ಮದೇ ಅಲ್ವಾ. ತುಂಬ ಜನಕ್ಕೆ ಆಸೆ ಇರುತ್ತೆ ಅಂತಂದರೆ, ಗರ್ಲ್ ಬೇಬಿ ಇರೋರಿಗೆ ಬಾಯ್ ಬೇಬಿ ಬೇಕು ಅಂತ ಆಸೆ ಇರುತ್ತೆ, ಇಲ್ಲ ಫಸ್ಟೇ ನಮಗೆ ಬಾಯ್ ಬೇಬಿ ಬೇಕು ಅಂತ ಆಸೆ ಇರುತ್ತೆ, ಒಬ್ಬೊಬ್ಬರಿಗೆ ಗರ್ಲ್ ಬೇಬಿ ಬೇಕು ಅಂತ ಆಸೆ ಇರುತ್ತೆ ಅಲ್ವಾ. ಸೊ ಅಂದರೆ ಈಗ ನಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ, ಯಾವ ಮಗು ಆಗ್ಬೋದು ಅಂತ. ಸೊ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾವ ಮಗು ಆದ್ರೇನು ಎರಡೂ ನಮ್ಮದೇ. ಬಟ್ ತುಂಬ ಜನ ಗಾಯ್ಸ್ ಮಗು ಇಲ್ಲ ಅಂತ ತುಂಬಾ ಸಫರ್ ಪಡ್ತಾ ಇದ್ದಾರೆ. ನಾನು ಅದನ್ನು ಕಣ್ಮುಂದೆನೇ ನೋಡ್ತಾ ಇದ್ದೀನಿ, ಸರಿನಾ. ನನ್ನ ಫ್ರೆಂಡ್ಗೂ ಕೂಡ ಹಾಗೆ ಆಗಿತ್ತು. ಅವಳು ಮದುವೆ ಆಗಿ 7 years ಆಗಿತ್ತು, ಬಟ್ ಅವಳಿಗೆ ಮಗು ಆಗ್ತಾನೆ ಇರಲಿಲ್ಲ. ಯಾವಾಗಲೂ ಅವಳಿಗೆ ಮಿಸ್ಕ್ಯಾರೇಜ್ ಅದೇ ರೀತಿ ಆಗ್ತಾಯಿತ್ತು. ಸೊ ಅವಳಿಗೆ ನಾನು ಒಂದು ವ್ರತದ ಬಗ್ಗೆ ಹೇಳಿದೆ ಅವಳಿಗೆ. ನಾನು ಕೂಡ ಆ ವ್ರತನ ಮಾಡಿ ನನಗೆ ಬಾಯ್ ಬೇಬಿನೇ ಬೇಕು ಅಂತ ನಾನು ದೇವ್ರ ಹತ್ರ ಕೇಳಿಕೊಂಡು, ಯಾಕೆ ಅಂದರೆ ನನ್ನ ಡ್ಯಾಡಿ ಎಕ್ಸ್ಪೈರ್ ಆಗಿದ್ರು ಆ ಟೈಮಲ್ಲಿ. ಸೊ ನನ್ನ ಡ್ಯಾಡಿ ನನ್ನ ಹೊಟ್ಟೆಲಿ ಹುಟ್ಟಿ ಬರಬೇಕಂತ ತುಂಬಾ ಆಸೆ ಇತ್ತು. ಸೊ ಹಾಗಾಗಿ ಆ ವ್ರತನ ಮಾಡಿದ್ಮೇಲೆ ನನಗೆ ಒಂದು ಪ್ರೆಗ್ನೆನ್ಸಿ ಅನ್ನೋದು ಕನ್ಫರ್ಮ್ ಆಯಿತು. ಜೊತೆಗೆ ನಾನು ಅಂದ್ಕೊಂಡಂಗೆ ನನ್ನ ಆಸೆ ಅಂತೆ ಒಂದು ಬಾಯ್ ಬೇಬಿ ಕೂಡ ಆಯಿತು. ಅವಳಿಗೂ ಕೂಡ ಅಷ್ಟೇ, ಅವಳು ಕೂಡ 7 yearsಯಿಂದ ಮಗು ಇರಲಿಲ್ಲ, ಮಿಸ್ಕ್ಯಾರೇಜ್ ಆಗ್ತಾಯಿತ್ತು. ಸೊ ಅವಳು ಕೂಡ ಈ ವ್ರತನ ಮಾಡಿದ್ಮೇಲೆ ಅವಳಿಗೂ ಕೂಡ ಬಾಯ್ ಬೇಬಿನೇ ಆಯಿತು. ಅವಳಿಗೆ ಈಗ ಮಗುಗೆ ಬಂದು 3 months, ಓಕೆನಾ. ಸೊ ಹಾಗಾಗಿ ಗೈಸ್, ನಾನು ಆ ವ್ರತದ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಹೇಳಿದ್ದೀನಿ, ಸರಿನಾ. ಆ ವ್ರತನ ನೀವು ಮದುವೆಗಾದರೂ ಮಾಡ್ಬೋದು, ಇಲ್ಲ ಇದಕ್ಕೆ ಜಾಬ್ಗಾದರೂ ಮಾಡ್ಬೋದು, ಇಲ್ಲ ಮಗು ಈ ಥರ ಅದಕ್ಕಾದರೂ ಮಾಡ್ಬೋದು, ಇಲ್ಲ ಗಂಡು ಮಗು ಪಡೆಯಲಿಕ್ಕೂ ಏನು ಮಾಡಬೇಕು ಅದನ್ನು ಕೂಡ ಇದಕ್ಕೂ ಕೂಡ ನೀವು ಆ ವ್ರತನ ಮಾಡ್ಬೋದು ಆರಾಮಾಗಿ. ಸೊ ಆ ವ್ರತದ ಬಗ್ಗೆ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಶೇರ್ ಮಾಡ್ತೀನಿ, ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಸರಿನಾ. ಏನಂದರೆ ಗಾಯ್ಸ್, ನನಗೆ ಗೊತ್ತಿರೋದನ್ನ ಮಾತ್ರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸುಮ್ಮನೆ ಏನೇನೋ ಹೇಳೋದು ಅದೆಲ್ಲ ಮಾಡಬಾರ್ದು ಅಲ್ವಾ. ನಮಗೇನು ಗೊತ್ತು ಸ್ವಲ್ಪನೇ ಗೊತ್ತಿರಲಿ, ಅದನ್ನು ಶೇರ್ ಮಾಡಿದ್ರೆ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ, ಸರಿನಾ. ಸೊ ಹಾಗೆಯೇ ಬಾಯ್ ಬೇಬಿ ಸಿಮ್ಟಮ್ಸ್ಗಳನ್ನ ನೀವು ನೋಡ್ಕೊಳ್ಬೇಕಾಗತ್ತೆ, ಸರಿನಾ. ಬಾಯ್ ಬೇಬಿ ಸಿಮ್ಟಮ್ಸಿಂದ ಬೇಕಾದರೆ ನಿಮಗೆ ಪಕ್ಕಾ ಒಂದು ಯಾವ ಮಗು ಆಗುತ್ತೆ ಅಂತ ನೀವು ಬೇಕಾದರೆ ಫೈಂಡ್ ಔಟ್ನ ಮಾಡ್ಬೋದು. ಈ ಪ್ಲೆಸೆಂಟಾದಿಂದ ಆಗಲಿ ಆ್ಯಂಡ್ ಇದರಲ್ಲಿ ಅಂದರೆ ಫೆಟಲ್ ಹಾರ್ಟ್ ರೇಟಿಂದ ಆಗಲಿ ತುಂಬಾ ಕಷ್ಟ ಅದೆಲ್ಲ ಫೈಂಡ್ ಔಟ್ನ ಮಾಡಲಿಕ್ಕೆ. ಸಿಮ್ಟಮ್ಸ್ಗಳಿಂದ ಬೇಕಾದರೆ ಪಕ್ಕ ಆ ಥರ ಮಾಡ್ಬೋದು, ಸರಿನಾ. ನಾನು ಕೂಡ ನನ್ನ ಬಾಯ್ ಬೇಬಿದು ಸಿಮ್ಟಮ್ಸ್ ಹಾಕಿದೆ. ಸುಮಾರು ಜನ ಕಮೆಂಟ್ಸ್ನ ಮಾಡಿದ್ದೀರಾ, ನಮಗೂ ಇದೇ ರೀತಿ ಸಿಮ್ಟಮ್ಸ್ ಇತ್ತು, ಒಂದು ಬಾಯ್ ಬೇಬಿನೇ ಆಗಿದೆ ಅಂತ ನೀವು ಕೂಡ ಕಮೆಂಟ್ಸ್ನ ಮಾಡಿದ್ದೀರಾ, ಸರಿನಾ. ಸೊ ಹಾಗಾಗಿ ಬಾಯ್ ಬೇಬಿ ಸಿಮ್ಟಮ್ಸ್ನು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಪ್ರೆಗ್ನೆನ್ಸಿನಲ್ಲಿ ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ ನೀವು ಯಾವ ರೀತಿ ಫುಡ್ಗಳನ್ನ ತೊಗೊಳ್ಬೇಕು, ಸ್ಟ್ರೆಂಥನಿಂಗ್ ಫುಡ್ ಯಾವುದನ್ನ ತೊಗೊಂಡ್ರೆ ನಿಮಗೆ ನಿಜವಾಗ್ಲೂ ನಾರ್ಮಲ್ ಡೆಲಿವರಿ ಆಗುತ್ತೆ. ಆ್ಯಂಡ್ ಒಬ್ಬೊಬ್ಬರಿಗೆ ಮಗುವಿಂದು ಅಂದರೆ ಕತ್ತಿಗೆ ಕರುಳ ಬಳಿ ಸುತ್ಕೊಂಡ್ಬಿಡುತ್ತೆ, ಸರಿನಾ. ಅದು ಯಾಕೆ ಸುತ್ಕೊಳ್ಳುತ್ತೆ ಎಲ್ಲನೂ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. NT ಸ್ಕ್ಯಾನ್ ರಿಪೋರ್ಟ್ಸು, ಅನಾಮಲಿ ಸ್ಕ್ಯಾನಿಂಗ್ ರಿಪೋರ್ಟ್ಸು, ಗ್ರೋತ್ ಸ್ಕ್ಯಾನಿಂಗ್ ರಿಪೋರ್ಟ್ಸು, ಅದರಲ್ಲಿ ಏನೇನು ಚೆಕ್ ಮಾಡ್ತಾರೆ ಅದನ್ನೆಲ್ಲ ನಾನು ಹಾಕಿದ್ದೀನಿ. ಒಂದ್ಸಲ ಅದನ್ನು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ.
ಓಕೆ ಗಾಯ್ಸ್, ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ಆದಷ್ಟು ಶೇರ್ ಮಾಡಿ. ತುಂಬ ಜನ ಕನ್ಫ್ಯೂಷನಲ್ಲಿ ಇರ್ತಾರೆ. ಅಂದರೆ ತುಂಬ ಜನ ಈ ಥರ ಎಲ್ಲ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ. ಅದೇ ಮಗು ಆಗುತ್ತೆ, ಇದೇ ಮಗು ಆಗುತ್ತೆ, ಈ ಥರ ಸ್ಕ್ಯಾನಿಂಗ್ ರಿಪೋರ್ಟ್ಸ್ಗಳಲ್ಲಿ ಅಂತ ತುಂಬ ಜನ ಯೂಟ್ಯೂಬಲ್ಲಿ ಹಾಕಿರ್ತಾರಲ್ವಾ, ಅದನ್ನೆಲ್ಲ ನೋಡಿ ಸುಮ್ಮನೆ ವೀಡಿಯೋಸ್ನ ತಲೆ ಕೆಡಿಸ್ಕೊಂಡಿರ್ತಾರೆ ಅವರು. ಸೊ ಹಾಗಾಗಿ ಅವ್ರಿಗೆ ಆದಷ್ಟು ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಸರಿನಾ? ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಯಾವ ರೀತಿ ಅಂತ ಅನ್ನಿಸ್ತು ಅದನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.